ನಿಮ್ಗ ತಾಡಪತ್ರಿ ಬಿಡ್ಲಕ್ಕ ಮತ್ತೆ ಏರ್ಸಲಕ್ಕ ಎಷ್ಟ ಜನ ಬೇಕಾತಾರ ಇದಕ್ಕೆ? ಇಬ್ಬರನ್ನ ಕೆಲಸ ಮುಗಿತದ್ರಿ. ಒಟ್ಟ ಇಬ್ಬರ ಮ್ಯಾಗ ಇಬ್ಬರು ತಾಡಪತ್ರಿ ಇಟ್ಟಿರಿ. ಇದು ನೀವು ಬ್ಯಾಸ್ಯಾಗದ ತೆಗಿದಿಲ್ಲ ಮ್ಯಾಲಿನ ಹೆಂಗ್ ಇದು ತೆಗೆದಿಲ್ರಿ. 10 ವರ್ಷ ವ್ಯಾರಂಟಿ ಕೊಟ್ಟಿದಾರ. ಅದಕ್ಕೆ ಹೆಂಗ್ ಅನಸ್ತದ? ಯಾವ್ದು ಚಲೋ ಒಣಗ್ಲಕ್ ಯಾವ್ದು ಚಲೋ ಅನಸ್ಲತ್ತದ್ರಿ? ಒಂದೆರಡು ದಿವಸ ಹೆಚ್ಚಿಗೆ ದೌಡ್ ಬರ್ತದೆ. ಯಾವ್ದು ಇದ್ರಾಗ ಮಾಲ? ನಮಸ್ಕಾರ ರೈತ ಬಾಂಧವರೇ, ಬೀರು ನಾಟಿಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಿನ ನಾವು ದ್ರಾಕ್ಷಿ ಫಳದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೆವು ಮತ್ತು ನೀವು ನೋಡ್ಕೊತ ಬಂದ್ರಿ. ಆದ್ರೆ ದ್ರಾಕ್ಷಿ ಫಳಕ್ಕೆ ಇನ್ನೊಂದು ಭಾಗವಾಗಿ ನಮ್ಗೆ ಮನುಕ್ ಶೆಡ್ನು ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ. ದ್ರಾಕ್ಷಿ ಬೆಳೆಯೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಮನುಕ್ ಶೆಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ. ಮನುಕ್ ಶೆಡ್ಡಿನ ಬಗ್ಗೆ ತಿಳ್ಕೊಳಕ್ಕೆ ನಾವು ಇವತ್ತು ಎಲ್ಲಿಗೆ ಬಂದೇವು ಅಂದ್ರೆ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ತಿಡುಗುಂದಿ ಒಳಗೆ ನಾವು ಅದೇವು. ಹೆಂಗಂದ್ರೆ ಒಬ್ಬರು ರೈತರು ಅದಾರ, ಅವರು ಭಾರಿ ಒಳ್ಳೆಯ ಒಂದು ಟೆಕ್ನಿಕನ್ನು ಯೂಸ್ ಮಾಡಿ ಒಂದು ಮನುಕ್ ಶೆಡ್ಡನ್ನು ಮಾಡ್ಯಾರ. ಅವರು ಹೆಂಗೆ ಮಾಡ್ಯಾರ ಮತ್ತು ಏನೇನನ್ನ ಮಾಡ್ಯಾರ, ಯಾವ ರೈತರು ಎಲ್ಲನೂ ಸ್ವಲ್ಪ ಸವಿಸ್ತಾರವಾಗಿ ಚರ್ಚೆನ ಮಾಡ್ಕೊತ ಹೋಗೋನು. ಅದ್ರ ಬಗ್ಗೆ ನಾ ಮಾಹಿತಿ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ರಾಘವೇಂದ್ರ ದೇವಗಿರಿ ಅವರು ಅದಾರ. ಅವ್ರನ್ನ ಎಲ್ಲನೂ ಕೇಳ್ಕೊಳ್ತಾ ಹೋಗೋನು. ನಮಸ್ಕಾರ ರೀ ಸರ್, ಬೀರು ನಾಟಿಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ. ನಮಸ್ಕಾರ. ಇದು ಶೆಡ್ಡನ್ನು ಮೊದಲ ನೀವು ಎಲ್ಲಿ ನೋಡಿದ್ರಿ ಮತ್ತು ಇದನ್ನು ಹೆಂಗೆ ರೆಡಿ ಮಾಡ್ಕೊಳಕ್ಕೆ ಯಾವ ಮೇಸ್ತ್ರಿ ಕಡೆ ಹೋಗಿದ್ರಿ ಮತ್ತು ಇದನ್ನು ನಿಮ್ಗೆ ಹಿಂಗೆ ಇದೇ ಮಾಡ್ಬೇಕಂತೇಳಿ ಹೆಂಗೆ ಟೆಕ್ನಿಕಲ್ ಹೊಳಿತು ಮತ್ತು ಇದು ಇಳಿಸ್ಬೇಕು ಮತ್ತು ಏರ್ಸಲಿಕ್ಕೆ ಎಷ್ಟು ಲೇಬರನ್ನು ನಿಮ್ಗೆ ಹತ್ತಾರಿ? ಇದು ತಾಸ್ಗಾವ್ಗೆ ಹೋಗಿದ್ದೇವ್ರಿ ಸರ್ ನಾವು. ತಾಸ್ಗಾವ್ದೊಳಗೆ ಅವ್ರು ಹೇಳಿದ್ರು ಇದು ಆಳುಗಳ ಲಾಗೋಡಿ ಕಡಿಮೆ ಆಗ್ತದ ಮತ್ತು ಖರ್ಚು ಕಡಿಮೆ ಬರ್ತದ ಅಂತ ಹೇಳಿಕಿಸಿಂದ್ರ ನಾವೊಂದು ರೀತಿ ಒಳಗೆ ಮಾಡ್ಕೊಂಡೇವ್ರಿ ಇದನ್ನ. ಇದು ಅವ್ರೇನಂದ್ರು ಖರ್ಚು ಕಡಿಮೆ ಬರ್ತದ, ಬೇರಿಂಗ್ ಹಾಕೋರಿ, ತಾಡ್ಪತ್ರಿ ಏರ್ಸುದು ಬೇರಿಂಗ್ ಸಿಸ್ಟಮ್ ಒಳಗೆ ಮಾಡ್ಕೋರಿ, ಜಾಕ್ವಾಲ್ ಇರ್ತದ. ಈಗ ಎಲ್ಲ ಕಡೆನೂ ಹೆಂಗಿರ್ತದಪ್ಪ ಅಂದ್ರ ನಾವು ಸಸ ನೋಡ್ಲಿಕ್ಕಾಗಿನೂ ಸೈಡಿಗೆ ಹಿಂಗ ಟೆಪಿಗೆ ಗತ್ಲೆ ಮಾಡ್ಕೊಂಡು ನಾವು 10 ವರ್ಷ ಬೇಡ ಒಂದ್ 8 ವರ್ಷ ಅಂತೇಳಿ ನಾವು ಸಿಸ್ಟಮೆಟಿಕ್ ಇಟ್ಕೊಂಡಿದ್ದೇವೆ. ಒಂದ್ 8 ವರ್ಷ ತಾಳ್ಕಿ ಬರ್ತತ್ ಹೇಳಿಕಿಸಿಂದ್ರ ನಾವ್ 8 ವರ್ಷ ಡಿಸ್ಟಮೆಂಟ್ ಇಟ್ಕೊಂಡು ಮಾಡಿದೇವ್ರಿ ಸದ್ದ. ಅದಕ್ ಮ್ಯಾಲ ಏನದ ಹಳದಿ ತಾಡ್ಪತ್ರಿ ಹಾಕೊಂಡೆ ಸೇಫ್ಟಿ ಅಂತ ಹೇಳ್ರಿ. ಅದು ಮ್ಯಾಲ ಅದ್ರದ್ದೇನು ಕೆಲಸ ಇಲ್ಲ, ಅದ್ರದ್ದೇನ್ ಕೆಲಸ ಇಲ್ಲ. ಅದು ಅಂದ್ರ ಅದಕ್ಕೆ ಸೇಫ್ಟಿಗೆ ಆಗ್ಯದ. ತೆಳಗೊಂದ್ ತಾಡ್ಪತ್ರಿ ಬೇರೆ ಐತಿ, ಅದು ಮ್ಯಾಲ ಒಂದ್ ತಾಡ್ಪತ್ರಿ ಅದಕ್ಕೆ ಸುಮ್ಮ ಅಂದ್ರ ಅಂಗಿ ಉಡಿಸದಂಗ ಅಷ್ಟೇ, ಅಂದ್ರ ಹಾಳಾಗ್ಲಾರ್ದ. ಮತ್ ಇದ್ರದ್ದು ಏನ್ ಕೆಲಸ? ಈ ರಾಡಿಂದ ಏನ್ ಕೆಲಸ ಇದ್ರದ್ದು? ಇದು ಏರ್ಸುದು ಇಳಿಸುದು ಸಂಬಂಧ. ಇದು ಹೆಂಗ್ ಏರ್ಸುದ್ರಿ? ಇದನ್ನ ಇಲ್ಲಿ ಬಿಚ್ಚಿ ಏರ್ಸ್ಬೇಕಾಗ್ತದ್ರಿ. ಇದು ಬಿಚ್ಚುದು ಇದು ಹೆಂಗ ಇದು ತಿರುವುದ ಕೂಡಲೇ ಕೆಳಗ್ ಬರ್ತದ. ಬೇರಿಂಗ್ ಇರ್ತಾರ ಅಲ್ಲಿ. ಅಲ್ಲಿ ಮ್ಯಾಲ ಬೇರಿಂಗ್ ಇರ್ತದ. ಸೀದಾ ಇಲ್ಲಿ ತಿರುಗಿಸ್ರ ಆಯ್ತು, ಆಟೋಮೆಟಿಕ್ ಬರ್ತದ, ಕೆಳಗ್ ಬರ್ತದ. ಆಟೋಮೆಟಿಕ್ ಎಲ್ಲದ ಮ್ಯಾಲ ಹೊಳೆ ತಿರುಗಿಸ್ರ ಆಟೋಮೆಟಿಕ್ ಮ್ಯಾಲೆ ಇರ್ತದ. ಇದು ಅಂದ್ರ ಇದು ಎಷ್ಟು ನಿಮ್ಗ ತಾಡಪತ್ರಿ ಬಿಡ್ಲಕ್ಕ ಮತ್ತೆ ಏರ್ಸಲಕ್ಕ ಎಷ್ಟ ಜನ ಬೇಕಾತಾರ ಇದಕ್ಕೆ? ಇಬ್ಬರನ್ನ ಕೆಲಸ ಮುಗಿತದ್ರಿ. ಒಟ್ಟ ಇಬ್ಬರ ಮ್ಯಾಗೆ. ಇವ್ ಹಳಿ ಮಾಡಲ್ದಾಗ ಹೆಂಗಂದ್ರ ನಮ್ಗೆ 8-10 ಮಂದಿ ಇದ್ರು ನಮಗ್ ಬಹಳ ಸಮಸ್ಯೆ ಆಗ್ತದೆ. ಎಷ್ಟೋ ಸರ್ತಿ ಇದೇನಿಲ್ಲ, ಇಬ್ಬರ ಮ್ಯಾಗ ಕೆಲಸ ಮುಗಿತ. ಒಟ್ಟಾರೆ ಇಬ್ಬರ ಮ್ಯಾಲ ಇಬ್ಬರು ಲೇಬರ್ ಇದ್ರೆ ಸಾಕು. ಒಟ್ಟ ಆಟೋಮೆಟಿಕ್ ತಳಗೈತಿ. ಈಗ ಮತ್ತೆ ಇದು ಹೊಗೆ ಅದು ಕುಡುದಾಯ್ತಂದ್ರೆ ಹೆಂಗ್ ಮಾಡ್ತೀರಿ ನೀವು? ಯಾವ್ಯಾವ ಲೆವೆಲ್ದಾಗ ಮಾಡ್ಕೋತೀರಿ? ಅಂದ್ರೆ ಈಗ ಸೀದಾ ಬಂದ್ ಕೂಡಲೇ ತಾಡ್ಪತ್ರಿ ಇಲ್ಲಿಗೆ ಬರ್ತದಲ್ಲ, ಸೀದಾ ಇಲ್ಲಿಗೆ ಬರ್ತದ. ಮತ್ತೆ ನಾವು ಹೊಗೆ ಯಾವ ಜಾಗದಾಗ ಕೊಡ್ತೀರಿ? ಇಲ್ಲ ದಂಡಿಗೆ ಕೊಡ್ತೀರಿ. ಖಾನೆ ಈಗ ನಡು ಕುಡ್ಲಕ್ ಬರೋದಿಲ್ಲ. ನಡು ಕುಡ್ಲಾ ಬರ್ತದ. ನಡು ಕುಡದಂದ್ರ ತಾಡ್ಪತ್ರಿ ಹೋಗಿ ಒಳಗ್ ಹತ್ತದ. ಅದು ನಡು ಹೋಗಿ ಹತ್ತದ. ಹತ್ತಪ್ಪ ಅಂದ್ರ ಅದು ಏನಾಗ್ಬಿಡ್ತದ, ಹುಗಿಗೆ ತಾಡ್ಪತ್ರಿ ಸುಟ್ಟು ಬಿಡ್ತದ. ಅದ್ರ ಸಂಬಂಧ ಹೇಳಿ ಬಾಕ್ಸ್ ಮಾಡ್ಕೊಂಡವ್ರಿ. ಇಲ್ಲಿ ಬಾಕ್ಸ್ ಮಾಡ್ಕೊಂಡ್ರಿ. ಈ ಬಾಕ್ಸ್ ಇಲ್ಲಿ ಮತ್ತೆ ಆ ದಂಡಿಗೆ ಎರಡು ಕಡೆ ಒಂದೊಂದು ಬಾಕ್ಸ್. ಎರಡು ಕಡೆನೆ ಕೊಡೋದು. ಹೋಗಿ ಕೊಟ್ರೈತ್ರಿ. ಇಲ್ಲಿ ಎಲ್ಲ ಪ್ಯಾಕ್ ಮಾಡಿಬಿಡ್ತೇವೆ ಫುಲ್. ಈಗ ಎಷ್ಟ್ ದಿವಸ ಐತ್ರಿ ಇದನ್ನು ಮಾಡಿ ಶೆಡ್? ಇದು ಈಗ ಒಂದ್ ವರ್ಷ ಐತ್ರಿ ಮಾಡ್ಸಿ. ಹೆಂಗ್ ಅನ್ಸದ ನೀವು ಮೊದಲಿಗೆ ಮಾಡಿದ ಕೂಡಲೇ ಇದಕ್ಕ ಈ ಶೆಡ್ ಹೆಂಗ್ ಕರೆಕ್ಟ್ ಪರ್ಫೆಕ್ಟ್ ಆಗ್ಯದ ನಿಮ್ಗೆ? ಚಲೋ ಆಗ್ಯದ್ರಿ ಇದು. ಯಾಕಂದ್ರ ಕಿರಿಕಿರಿ ಇಲ್ಲಲ್ರಿ, ಯಾವ್ದು ಏನು ಟೆನ್ಷನ್ ಇಲ್ಲ. ಮತ್ತ ಆಳ್ವಳಕ 4 ಬಾರೋ ನೀ ಬಾರೋ ಯಾರಿಗ್ ಕರೆಯೋದ್ ಹತ್ತಲ್ಲ, ಏನು ಹತ್ತಲ್ಲ. ಅದ್ರ ಸಂಬಂಧ ಹೇಳಿ ಇದೇ ಸಿಸ್ಟಮ್ ಮಾಡಿಬಿಟ್ಟು. ಇದು ಎಲ್ಲಿ ಯಾವ್ರಾಗ ಹೋಗಿ ಮಾಡ್ಸ್ಕೊಂಡ್ ಬಂದಿರಿ ಇದನ್ನ? ನಮ್ಮ ರೈತರಿಗೆ ಯಾಕಂದ್ರೆ ಒಂದು ಈಗ ಬರೀ ಶೆಡ್ ನೋಡೋದ್ರಲ್ಲ, ಅವರು ಮಾಡಿಸ್ಬೇಕನ್ನೋರಂದ್ರ ಎಲ್ಲಿ ಹೋಗಿ ಮಾಡ್ಸ್ಕೊಂಡ್ ಬಂದಿರಿ? ತಾಸ್ಗಾವ್ದಾಗ ಹೋಗಿ ಮಾಹಿತಿ ಕೇಳ್ಕೊಂಡ್ ಬಂದೇವ್ರಿ. ಮೊದಲು ಹೋಗಿ ನಿಮ್ಗೆ ಐಡಿಯಾ ಇದ್ದಿತ್ತು ಇದ್ರ ಬಗ್ಗೆ? ಇಲ್ಲ. ತಾಸ್ಗಾವ್ದಾಗ ಹೋಗಿ ಮಾಹಿತಿ ಕೇಳ್ಕೊಂಡ್ ಬಂದು ಈ ಸಿಸ್ಟಮ್ ದಾಗ ಮಾಡ್ಕೊಂಡೇವ್ರಿ. ಅವ್ರು ಹೇಳಿದ್ರಿ ಎಲ್ಲ ಹೇಳಣ. ಇಲ್ಲಿ ತಂದ ಅವ್ರಿಗೆಲ್ಲ ಮೇಸ್ತ್ರಿ ಕರ್ಕೊಂಡ್ ಬಂದು ಅವ್ರಿಗೆ ಅಲ್ಲಿ ಒಂದು ತೋರ್ಸ್ಕೊಂಡ್ ಬಂದೆವು. ತೋರ್ಸ್ಕೊಂಡ್ ಬಂದು ಅದೇ ಸಿಸ್ಟಮ್ ದಾಗ ಮಾಡಿದೇವ್ರಿ. ಇದು ಹೈಟಿಗೆ ಎಷ್ಟು ಖಾನೆ ಅದ್ರಿ ಇದು? ಅಂದ್ರೆ 1, 2, 11 ಖಾನೆ ಅದ. ಟೋಟಲ್ 11 ಖಾನೆ. ಈಗ ಮಳಿಗೆ ಗಾಳಿಗೆ ಏನ್ ಸಮಸ್ಯೆ ಆಗ್ತದೆ? ಏನು ಆಗಲ್ರಿ. ಏನು ಆಗಲ್ಲ. ಮಳಿ ಬರ್ದ್ರೆ ಸ್ವಲ್ಪ ಮ್ಯಾಲೆ ಏರ್ಸು ಇಟ್ಕೊಳ್ಳೋದು. ಹಂಗಾರ ಇದನ್ನ ಇರ್ತದೆ ಬೇರಿಂಗ, ಅದರಿಂದ ಮ್ಯಾಲೆ ಏರ್ಸ್ಕೊಳ್ಳೋದು. ಅಲ್ಲ, ವರ್ಷ ಪೂರ್ತಿ ನೀವು ತಾಡ್ಪತ್ರಿ ಅಲ್ಲೇ ಮ್ಯಾಲ ಇಟ್ರೆ ಅದು ಬಿಸಿಲಿಗೆ ಹಾಳಾಗ್ಬೋದಲ್ಲ? ಹೆಂಗ ಇದು ಇರ್ತದ, ಅದು ತಿಳಿವು ಇರ್ತದ. ಬಿಸಿಲು ತೊಳಲ್ರಿ ಅದಕ್ಕೆ. ಒಟ್ಟ ತಾಡ್ಪತ್ರಿ ಇಲ್ಲ ಬಿಸಿಲು ತೊಗೊಳೋದಿಲ್ರಿ ಅದು. ಆಮೇಲೆ ಇದು ಏನ್ ಪಟ್ಟಿ ಕೆಲಸ ಏನಿರ್ಲಿ ಹೆಂಗ? ಮತ್ ಈಗ ಓಪನ್ ಇರ್ತದಲ್ಲ, ಈಗ ಈ ಸೈಡಿಗೆ ಹೆಂಗ್ ನೀವು ಮುಚ್ಕೋತೀರಿ? ಆ ಕಡೆ 2 ಸೈಡಿಗೆ ನೀವು ಬಿಟ್ರಿ ಒಂದ್ ವೇಳೆ. ಈಗ ನಂದೊಂದ್ ಸ್ವಲ್ಪ ಸ್ಪಷ್ಟವಾಗಿ ಕೇಳ್ರಿ. ಈಗ 2 ದಂಡಿಗೆ ಇದು ಬಿಟ್ಕೊಂಡ್ರಿ. ಈಗ ಹೊಗೆ ಕೊಡ್ಬೇಕಂದ್ರೆ ಇಲ್ಲ ದಂಡಿಗೆ ಹಾಕ್ನ ತಿಳಿದ್ರಿ ನೀವು. ಇದ್ರಂದ್ ಹೊಗೆ ಹೆಂಗ್ ಪಾಸ್ ಆಗೋದು? ಈಗ ಈ ಕಡೆ ಬಿಟ್ಟು ಕೂಡಲೇ ಪಾಸ್ ಆಗ್ತದಲ್ಲ? ಮ್ಯಾಲ ಈ ಪಟ್ಟಿ ಅದರಿ, ಆಲಮಿನ್ ಪಟ್ಟಿ. ಪಟ್ಟಿ ಅದಲ್ಲ, ಇದು ಮ್ಯಾಲ ತರ ಇದೇ ಸೈಡ್ ಮ್ಯಾಲ ಬರ್ತದ. ಅದ್ರೊಳಗ ಇನ್ನೊಂದು ಇಂತ ಪಟ್ಟಿ ಈಚೆ ಕಡೆ ಪಟ್ಟಿ ಬರ್ತದ ಇದಕ್ಕ. ಇದು ತಾಡ್ಪತ್ರಿ ಮ್ಯಾಲ ಬರ್ತರಿ. ಮ್ಯಾಲದಿಂದ ಈಗ ಸೀದಾ
ಈಗ ಅದು ಎಲ್ಲ ತಾಡ್ಪತ್ರಿ ಅದು ಅದು ಒಳಗ ಅದು ಬಿಚ್ಚಿಡ್ತೀರಿ ಮನ್ಯಾಗ ಒಳಗೆ ಇಟ್ಟಿದ್ದೀರ ಅದನ್ನ ಬಿಚ್ಚಿಟ್ಟಿರಿ ಬಿಚ್ಚಿಟ್ಟಿದ್ದೇವೆ. ಅದನ್ನ ಲಾಕ್ ಹೆಂಗ್ ಮಾಡ್ಕೋತೀರಿ ನೀವು ಯಾವ ಸಿಸ್ಟಮ್ದಾಗ ಮಾಡ್ಕೋತೀರಿ ಸ್ಪ್ರಿಂಗ್ ಇರ್ತಾರೆ ಎಲ್ಲಿ ಇದ್ರಾಗ ಸ್ಪ್ರಿಂಗ್ ಇರ್ತದ ಆ ಸ್ಪ್ರಿಂಗ್ ತಂದು ಇದ್ರ ಒಳಗೆ ಲಾಕ್ ಮಾಡ್ಕೊಳ್ಳೋದ್ರಿ ಎಲ್ಲಿ ಅದರ ತಾಡ್ಪತ್ರಿ ತಂದು ಇಲ್ಲಿ ಲಾಕ್ ಮಾಡ್ಕೋತ ಬರೋದು ಲಾಕ್ ಮಾಡ್ಕೋತ ಬಂದು ಇಲ್ಲಿ ಈ ಕಡೆ ಹಾಕೊಂಡು ಮಣ್ಣು ಹಾಕೊಂಡ್ಬಿಡೋದ್ರಿ ಎಲ್ಲಿ ಇಲ್ಲಿ ತರೋದು ಇಲ್ಲೇ ತರೋದ್ರಿ ಇಲ್ಲಿ ಹಾ ಹಾ ಇಲ್ಲಿ ತಂದು ಇಲ್ಲಿ ಬೇಕಾದ್ರೆ ಹೋಗಿ ಕೊಡ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ಬಿಡ್ತಾರೆ. ಬರೋಬರಿ ಅಂದ್ರೆ ಒಟ್ಟಾರೆ ನೀವು ಇದು ಲೇಬರ್ ಕೊರತೆ ಆದ ಸಂಬಂಧ ಈ ನಮನಿ ಮಾಡ್ಕೊಂಡಿರಿ ಲೇಬರ್ ಕೊರತೆ ಒಟ್ಟು ಅಂದ್ರೆ ನಿಮಗೆ ಏರ್ಸಲ್ಕ ಇಳಿಸಲ್ಕ ಹಳಿ ಸಡ್ಡಿಗೆ ಹೆಂಗ್ ಅಲತ್ತಿತ್ತು ಮೊದಲ ಹಳಿ ಸಡ್ಡಿಗೆ 8-10 ಮಂದಿ ಕೂಡ ತಾಡ್ಪತ್ರಿ ಏರ್ಸೋದು ಏರ್ಸ್ಬೇಕಾದ್ರೆ ಹರಿಯುವಂತ ಸಮಸ್ಯೆ ಇರೋದು ಹಿಂಗ 108 ತಾಪತ್ರೆದಿಂದ ಈ ನೀವು ಈ ಹೊಸ ಸಿಸ್ಟಮ್ ಮಾಡ್ಕೊಂಡೇವ್ರಿ ಇದನ್ನ ಮಾಡ್ಕೊಂಡಿರಿ ನೀವು ಈಗ ಇಲ್ಲಿ ನೀವು ರಾಘವೇಂದ್ರ ಅವರ ನೀವು ಇಲ್ಲಿಂದ ಒಂದು ನೀವು ಗೈ ಮಾಡ್ಕೋಬಹುದಿತ್ತಲ್ಲ ಗೈ ಮಾಡ್ಕೊಂಡ್ರೆ ಕಿತ್ತಲು ಇದು ಗೈ ಅಂದ್ರ ಇಲ್ಲಿ ಹುಗಿ ಕೊಡ್ಲಿಕ್ ತೊಂದ್ರೆ ಮಾಡ್ತದ್ರಿ. ಯಾಕಂದ್ರೆ ಇಲ್ಲಿ ತೊಗೊಂಡು ಹಿಂಗ್ ಹುಗಿ ಕುಡಿದ್ರಾಗ ಈ ಕಡೆ ಸರಿತದ ಅದಕ್ಕೆ ಬೇಡ ಬೇಡ ಅವು ಚಾನಲ್ಗಳು ದೊಡ್ಡ ಚಾನಲ್ ಹಾಕೊಂಡಿವ್ ನಾವು ಚಾನಲ್ ಹಾಕೊಂಡೆ ಬಾಕ್ಸ್ ಮಾಡ್ಕೊಂಡ್ಬಿಟ್ಟೇವ್ ಅದು ಕಿರಿಕಿರಿಲ್ಲ ಅಂತ ಹೇಳಿ ಕ್ಯಾಮ್ರಾಮನ್ ತೋರ್ಸೋಂತ ಪ್ರಯತ್ನ ಮಾಡ್ತೀನಿ. ಈಗ ಗೈ ಏನು ಮಾಡೋ ಅವಶ್ಯಕತೆ ಇಲ್ಲ ಅಂತೀರಿ ಇದನ್ನ ಮಾಡ್ಕೊಂಡ್ಬಿಟ್ರೆ ಇದನ್ನ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಗೈ ಏನು ಅವಶ್ಯಕತೆ ಇಲ್ಲ ಏನು ಆಗಲ್ರಿ ಇದಕ್ಕೆ ಏನು ಆಗಲ್ಲ. ಈಗ ಒಟ್ಟಾರೆ 1 ವರ್ಷ ತೆಗ್ದಿರಿ ನೀವು ಯಾವುದೇ ರೀತಿ ಸಮಸ್ಯೆ ಅಂತ ಕಂಡು ಬಂದಿಲ್ಲ. 4-5 ಟನ್ ತರ ಬೀಳ್ತದ ನೋಡ್ರಿ. ಎಷ್ಟು ಉದ್ದಿಗೆ ಎಷ್ಟು ಇಟ್ಕೊಂಡ್ರಿ ಶೆಡ್ 160 ಫುಟ್ ಉದ್ದ ಲೆಂತ್ 160 ಫುಟ್ ಉದ್ದ ಅಂದ್ರೆ ಹೈಯೆಸ್ಟ್ ಎಷ್ಟು ತೆಗ್ದಿರಿ ನೀವು ಮನುಕ್ ಇದ್ರಾಗ ಒಂದ್ 4 ಟನ್ ತೆಗ್ದೇವ್ ನೋಡ್ರಿ. ಇದರ ಹೈಯೆಸ್ಟ್ 4 ಟನ್ ತೆಗ್ದೇವ್ 5 ಟನ್ ಮಟನು ತೆಗಿಬಹುದು. ಜಾಸ್ತಿ ಇಳುವರಿ ಹೆಚ್ಚು ತೆಕ್ಕೋಬೇಕಂದ್ರ ಮನುಕ್ ಚಲೋ ಇತ್ತು ಕ್ವಾಲಿಟಿ ಇತ್ತಪ್ಪ ಅಂದ್ರ 5 ಟನ್ ಆರಾಮ್ಸೆ ತೆಗಿತಾರೆ. ಈಗ ಮಂದಿ ಏನ್ ಮಾಡ್ತಾರ ಈ ಸ್ಟೀಲ್ ತಂತಿ ವಾಪರ್ಸೋದಕ್ಕೂ ಮತ್ತ ಈ ಕೆಬ್ಬಣ ತಂತಿ ವಾಪರ್ಸೋದು. ನಮಗ ಕೆಬ್ಬಣ ತಂತಿ ಯಾಕತ್ತಂದ್ರ ಇದಕ್ ಸ್ಟೀಲ್ ತಂತಿಗೆ ಬಹಳ ಇದು ಆತದ್ರಿ. ಏನು ಇದು ದುಡ್ಡು ಹೆಚ್ಚಾಗತ್ತ ಅಂತ ಹೇಳಿ ಯಾವಾಗ ಸ್ಟೀಲ್ ತಂತಿಗೆ ಹೆಚ್ಚಾಗತ್ತ ಹೇಳಿ ನಾ ಸುಮ್ ಇದೊಂದು ಟಾಟಾ ತಂದ್ ಹಾಕೊಂಡ್ ಬಿಟ್ಟಿದ್ದೇವೆ ದಂಡಿಗೆ ಇದೊಂದ್ ದೊಡ್ಡ MM ಹಾಕೊಂಡ 8 MM ಹಾಕೊಂಡೆವು. ಈ ಒಳಗೆ ಏನದ ಸ್ಟೀಲ್ ಹಾಕೊಂಡು ಸಣ್ಣ MM ಹಾಕೊಂಡು ಅದೊಂದು ಇದು ಮಾಡ್ಕೊಂಡ್ಬಿಟ್ಟೇವ್ರಿ. ಇದು ಇಷ್ಟು ತಿಳುವುದಲ್ರಿ ನೋಡ್ಲಕ್ಕ ಕಟ್ ಆಗೋದೇನ? ಇದು ಸ್ಟೀಲ್ ಅದ್ರಿ, ಇದು ಕಟ್ ಆಗೋದಿಲ್ಲ, ಪ್ಯೂರ್ ಸ್ಟೀಲ್ ಅದು. ಕಟ್ ಆಗೋದಿಲ್ಲ, ಕಟ್ ಆಗೋದಿಲ್ರಿ ಅದನ್ನ, ಪ್ಯೂರ್ ಸ್ಟೀಲ್. ಮತ್ತೆ ಜಂಗ್ ಹತ್ತುದಿಲ್ಲ ಒಟ್ಟ? ಜಂಗ್ ಇಲ್ರಿ, 10 ವರ್ಷ ಗ್ಯಾರಂಟಿ ವಾರಂಟಿ. ಇದು ಯಾವ್ದು ಅಸ್ಟ್ರೋನೆಟಿಕ್? ಬಾರಿ ಒಳ್ಳೆ ತಂತಿಲ್ರಿ ಇದು. ಯಾವ್ದು ಟಾಟಾ ಹಾಕೊಂಡೇನ್ರಿ. ಯಾಕೆ ಇದನ್ನು ಸೈಡ್ ನೀವು ಸ್ಟೀಲ್ ಹಾಕ್ಬೋದಿತ್ತಲ್ಲ? ಸ್ಟೀಲ್ ಭಾಳ ಖರ್ಚು ಆಗ್ತದ ಅಂದ್ರ ಅವರು. ಇದು ಕಾಸ್ಟ್ಲಿ ಅದೇನ್ ಸ್ಟೀಲ್ ಒಳಗೆ? ಸ್ಟೀಲ್ ಒಳಗ ತುಟ್ಟಿ ಆಗ್ತದ. ನಾನು ಬೇಡ ಬೇಡ ಅಂತ ತಿಳ್ಕೊಂಡು ಇದನ್ನ ಹೊರಗೆ ಸ್ಟಾರ್ಟ್ ಹಾಕೊಂಡು ಅದನ್ನ ಒಳಗೆ ಇದು ಹಾಕೊಂಡ್ಬಿಟ್ಟೇವ್ರಿ. ಇದು ಸ್ವಲ್ಪ ಜಲ್ದಿ ಜಂಗ್ ಹತ್ತಲ್ಲ? ಇದು ಜಂಗ್ ಹತ್ತರಿ ಜರ. ಇದು ಜಂಗ್ ಹತ್ತ, ಅದು ಹತ್ತಲ್ಲ. ಇದು ಹತ್ತೋದಿಲ್ಲ, ಅದು ಹತ್ತದಲ್ಲ. ರೈತರ ಅನುಕೂಲಸ್ಥರು ಇದ್ದವರು ಇಲ್ಲೇನು ಸ್ಟೀಲ್ ಹಾಕೊಳ್ರಿ, ಹಾಕೋಬಹುದು, ತೊಂದರೆ ಇಲ್ಲ. ತೊಂದ್ರೆ ಇಲ್ಲ. ಬರ್ರಿ ನಾ ಪೂರ್ತಿ ಶೆಡ್ ಅನ್ನ ತೋರಿಸುವಂತ ನಮ್ಮ ರಾಘವೇಂದ್ರ ಜೋಡಿ ಏನೋ ಹಲವಾರು ಚರ್ಚೆಗಳನ್ನ ಮಾಡ್ಕೋತ ಹೋಗೋಣ. ಬರ್ರಿ ನಾವು ಅಲ್ಲಿ ದಂಡಿತನ ತೋರಿಸ್ಕೋತ ಹೋಗುವಂತ ಪ್ರಯತ್ನ ಮಾಡ್ತೀವಿ. ಖರೆ ಒಟ್ಟಾರೆ ಇದಕ್ಕ ನಿಮಗೆ ಟೋಟಲ್ ಇದ್ರಾಗ ಖರ್ಚು ಎಷ್ಟು ಬಂದದ್ರಿ ರಾಘವೇಂದ್ರ? 4 ಲಕ್ಷ ರೂಪಾಯಿ ಖರ್ಚು ಬಂದ ನೋಡ್ರಿ. ಒಟ್ಟು 4 ಲಕ್ಷ. 4 ಲಕ್ಷ ಒಳಗೆ ಪರ್ಫೆಕ್ಟ್. ಅದಕ್ಕ ಆ ಹಳಿ ಶೆಡ್ ಹಳಿ ಸಿಸ್ಟಮ್ ಎಲ್ಲ ಅದಕ್ಕ ಇದಕ್ಕ ಎಷ್ಟು ಖರ್ಚು ವ್ಯತ್ಯಾಸ ಆಗ್ಬೋದ್ರಿ? ಒಂದು 50,000 ರೂಪಾಯಿ ಎಸ್ಟಿಮೇಟ್ ಆಗ್ತದ ನೋಡ್ರಿ. ಅದಕ್ಕೆ ಇದಕ್ಕೆ ಅದಕ್ಕೆ ಹೆಚ್ಚಾಗ್ತತ್ರಿ, ಇದಕ್ಕೆ ಹೆಚ್ಚಾಗ್ತತ್ರಿ? ಇದು ಕಡಿಮೆ ಆಗ್ತದ, ಅದಕ್ಕೆ ಹೆಚ್ಚಾಗ್ತದ್ರಿ. ಅದೇ ಹಳಿ ಸಿಸ್ಟಮ್ಗೆ ಹೆಚ್ಚಾಗ್ತದ. ಹಳಿ ಸಿಸ್ಟಮ್ ಎದ್ರಾಗ ಹೆಚ್ಚಾಗ್ತದ್ರಿ? ಅದ್ರಾಗ ಇವೆಲ್ಲ ಬಾಕ್ಸ್ ಗಳು ಬರ್ತಾವ್ರಿ. ಎಲ್ಲಿ ಸೈಡಿಗೆ ಹಿಂಗ್ ಹಿಗ್ತದ? ಸೈಡಿಗೆ ಎಲ್ಲ ಬಾಕ್ಸ್ ಅವೆಲ್ಲ ಹೊತ್ತು ಎಕ್ಸ್ಟ್ರಾ ತಂತಿ ಹಾಕೋಬೇಕು, ಮ್ಯಾಲ್ನು ತಂತಿ ಹಾಕೋಬೇಕು, ಮತ್ತೆ ಎಲ್ಲ ತಾಡ್ಪತ್ರಿ ದೊಡ್ಡ ತರಬೇಕು, ಈ ಪೂರ್ತಿ ತಳತನ ಬರ್ಬೇಕು. ಇಲ್ಲಿದಿಂದ ಇಲ್ಲಿ ಬರೋದು ಎಷ್ಟು, ಇದು ಇಲ್ಲಿಂದ ಇಲ್ಲೇ ಬರೋದು, ಅದು ಎಲ್ಲ ಬಹಳ ಸಿಸ್ಟಮೆಟಿಕ್ ಆಗ್ತದ್ರಿ ರಾಘವೇಂದ್ರ. ಮತ್ತೆ ನೀವು ಈಗ ಇದು ಹಾಕೋಬೇಕಂದ್ರೆ ಹೆಂಗ್ ಹಾಕೋತೀರಿ? ಮಂಚರದಾನಿ ಹಾಕೋಬೇಕಂದ್ರೆ ಹೆಂಗ್ ಹಾಕೋ? ಡೈರೆಕ್ಟ್ ಇಲ್ಲೇ ಕಟ್ಬಿಡ್ತೇವ್ರಿ ನಾವು. ಇಲ್ಲಿ ಸೈಡ್ ಇಲ್ಲಿ ಮತ್ತೆ ಅಲ್ಲಿ ಕೊಂಬ ಹೊಡೆದೇವಲ್ರಿ, ಅಲ್ಲಿ ಆಚೆ ಕಡೆ ಕೊಂಬ ಹೊಡೆದೇವಲ್ರಿ, ಆ ಸೈಡಿಗೆ ಕೊಂಬ. ಅಂದ್ರೆ ಈ ಕಡೆ ಜಾಗ ಇತ್ತಂದ್ರೆ ಈ ಕಡೆ ಒಂದು ಕೊಂಬ ನೀವು ಹೊಡ್ಕೋಬಹುದು. ಖರೆ ದ್ರಾಕ್ಷಿ ಅದ ನಾವು ಹೊಡ್ಕೊಂಡಿಲ್ಲ, ಜಾಗ ಸಮಸ್ಯೆ ಅಂತ ಹೇಳಿ ಇಲ್ಲೇ ಒಂದು ಕೊಂಬ ತಗೊಂಡು ಹಿಂಗ ಹಾಕೊಂಡ್ಬಿಡ್ತೀವಿ. ಬಟ್ ಎಲ್ಲ ಅಂತರ್ಲೆಲ್ಲ ಬರ್ತೀರಿ. ರಾಘವೇಂದ್ರ ಅವ್ರ ಇಳಿಸೋದ್ರ ಬಗ್ಗೆ ತೋರ್ಸದ್ರಿ ನೀವು. ಇದನ್ನ ಹೊಳ್ಳಿ ಏರಿಸಬೇಕಂದ್ರೂ ಹೆಂಗ ಇದನ್ನೇ ಹೊಳ್ಳಿ ಉಲ್ಟಾ ತಿರುಗಿಸೋದ್ರಿ. ಇದು ಬಿಚ್ಚಿಕೊಂಡು ಹೊರಗೆ ಬಿಚ್ಕೊಳ್ಳೋದು ಹ್ಯಾಂಡಲ್ ತಗೊಳ್ಳೋದು ಹೊರಗೆ ತಗೊಂಡು ಹೊಳ್ಳಿ ಉಲ್ಟಾ ಹೊಡೆದ ಕೂಡಲೇ ಮತ್ತೆ ಮ್ಯಾಲ ಹೋಗ್ಬಿಡ್ತಾವ. ಬಿಚ್ಚಿ ತೋರ್ಸಿದ್ರೆ ಇರ್ಲಿ ಬಿಡ್ರಿ, ನಾನು ಅರ್ಥ ಮಾಡ್ಕೋತಾರೆ. ಯಾರ ರೈತರು ನೋಡೋರು ಇಂಥ ಹೊಸ ಶೆಡ್ನ ನೋಡುವಂಥ ರೈತರು ಯಾರಾದ್ರೂ ಇದ್ರೆ ಇಲ್ಲಿ ತಿಡುಗುಂದಿಗೆ ಬರ್ಬೋದು ನೀವು. ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿಗೆ ತಿಡುಗುಂದಿಗೆ ಬಂದು ರಾಘವೇಂದ್ರ ದೇವಗಿರಿ ಅಂತೇಳಿ ಹೇಳಿದ್ರೆ ಯಾರಾದ್ರೂ ಹೇಳ್ತಾರೆ ಖರೆ. ಬಟ್ ಭಾರಿ ಒಳ್ಳೆ ಶೆಡ್ಡನ್ನು ಮಾಡ್ಯಾರ ಇವರು. ನಿಮಗೆ ತೋರಿಸ್ಬೇಕಂತೇಳಿ ನಾನು ಇವತ್ತು ಕರ್ಕೊಂಡ್ಬಂದಿನಿ ಇವ್ರಿಗೆ. ಇಲ್ಲಿ ನೋಡ್ಬೋದು ನೀವು, ಬರೀ ಒಂದೇ ಒಂದು ಹ್ಯಾಂಡಲ್ ಸಹಾಯದಿಂದ ಹೊಡೆದ ಕೂಡಲೇ ಕೆಳಗೆ ಬರ್ತದೆ ಇದು ಹ್ಯಾಂಡಲ್ದಿಂದ. ಮತ್ತು ಹೊಳ್ಳಿ ಉಲ್ಟಾ ಸುತ್ತದ ಕೂಡಲೇ ಹೋಗ್ಬೋದು. ಒಳ್ಳೆ ಒಬ್ಬರೇ ಒಬ್ಬರದಿಂದನೇ ಏರಿಸ್ಬೋದು ಮತ್ತು ಇಳಿಸ್ಬೋದು. ಈಗ ಹೆಂಗದ ಎಷ್ಟೇ ದುಡ್ಡು ಕೊಟ್ಟರು ಸಹಿತ ನಮ್ಗೆ ಲೇಬರ್ ಸಿಗೋದು ಎಷ್ಟೋ ಸಮಸ್ಯೆಗಳದಾವೆ. ರೈತರಿಗೆ 108 ತಾಪತ್ರೆಗಳದಾವೆ. ಅಂತರದಾಗಿದ್ದು ಇಂಥ ಒಳ್ಳೆ ಟೆಕ್ನಿಕಲ್ ಯೂಸ್ ಮಾಡಿ ರಾಘವೇಂದ್ರ ಅವರು ಭಾರಿ ಒಳ್ಳೆ ಟೆಕ್ನಿಕಲ್ದಿಂದ ಇದನ್ನು ಶೆಡ್ ರೆಡಿ ಮಾಡ್ಸ್ಯಾರ. ಮತ್ತು ಇದನ್ನು ಪೂರ್ತಿ ನಾವು ಶೆಡ್ಡನ್ನು ಪೂರ್ತಿ ತೋರಿಸುವಂಥ ಪ್ರಯತ್ನ ಮಾಡೋಣ ಬರ್ರಿ ರೈತರಿಗೆ.
ರಾಘವೇಂದ್ರ ಇದಕ್ಕ ಇಲಿ ಕಡಿಯುವಂತದಾಗ್ಲಿ ಮತ್ತ ಏನು ಸಮಸ್ಯೆ ಮ್ಯಾಲ ಏರಪ್ಲೆ ಏನು ಇದನ್ನ ಏನ್ರಿ ಹಂಗೇನ್ ಮ್ಯಾಲ ಏರಲ್ರಿ ಇದ್ರ ಮ್ಯಾಗ ಈಗ ನೋಡಿ ಈಗ ಇಲ್ತನಾರ ಏನೋ ಹಂಗೇನೋ ಸಮಸ್ಯೆ ನಿಮಗೇನು ಕಂಡು ಬಂದಿಲ್ಲ. ಏನೂ ಆಗಿಲ್ಲ. ಇದನ್ನ ಹೋಲ್ ಇಲ್ಲೇ ಹಾಕೋಬಹುದಿತ್ತಲ್ಲ ರಾಘವೇಂದ್ರ, ಇದು ಹೊರಗೆ ಯಾಕೆ ಮಾಡಿಸ್ಕೊಂಡ್ರಿ ಇದನ್ನ? ಹೋಲ ಒಳ ಹಾಕೊಳ್ಳ ಇದು ಸರಿತು ಅಂತ ಹೇಳ್ರಿ ನಾವು ನಟ್ ಹಾಕಿದೇವ್ರಿ ಇಲ್ಲಿ ಸೈಡಿಗೆ ಹಾಕಿದೇವ್ರಿ. ಅಂದ್ರೆ ಇಲ್ಲಿ ಕಾಲ್ ಕೊಟ್ಟದ ಏರ್ತಾರ ಹೆಣ್ಮಕ್ಳು ಮಾಡ್ತಾರೆ, ಒಂದೊಂದು ಬೋಲ್ಟ್ ಹಾಕೊಂಡ್ಬಿಟ್ಟಿದೇವ್ರಿ. ಇವು ಮತ್ತ ಸಮಸ್ಯೆ ಇದು ಹಿಂಗ ಕೂಡುವಂತ ಸಮಸ್ಯೆ ಆಗ್ಬೋದಲ್ಲ ರಾಘವೇಂದ್ರ? ಈ ಜಾಳಗ್ ಇರ್ತ ಅಂತ ಹೇಳಿ ನಾವೇನ್ ಜಾಸ್ತಿ ಅದ್ರ ಬಗ್ಗೆ ಇದು ಮಾಡ್ಲಿಲ್ರಿ. ಅಂದ್ರೆ ಇಲ್ಲಿ ಒಂದು ಹೋಲ್ ಹಾಕೊಂಡಿದ್ರೆ ಕರೆಕ್ಟ್ ಆಗ್ತೈತೆ ಇದಕ್ಕೆ? ಆತಿತ್ರಿ ಖರೆ ಆದ್ರೂ ನಿಮ್ಗೆ ಹಂಗೆ ಮಾಡ್ಬೇಕಾದ್ರ ಹಂಗೆ ಸ್ವಲ್ಪ ಗಡ್ಬಡ್ದಾಗ ರೈತರು ಆಕ್ಚುಲಿ ಮಾಡ್ಬೇಕಂದ್ರ ಇಲ್ಲಿ ಹೋಲ್ ಹಾಕೊಳ್ಳೋದು ಬಹಳ ಒಳ್ಳೇದು. ಇಲ್ಲಕಂದ್ರೆ ಇಲ್ಲೇ ಮ್ಯಾಲೊಂದು ರಿಬಿಟ್ ಹಾಕಿ ಇಲ್ಲಿ ಸರದಾಡ್ಲಾರ್ದಂಗ ಇವು ತಂತಿಗಳನ್ನ ಕೂಡ್ಲಾರ್ದಂಗ ಮಾಡ್ಕೋಬಹುದು. ಅಂದ್ರೆ ಇದು ಸ್ವಲ್ಪ ಕೂಡ್ತಂದ್ರೆ ಏನಾಗ್ಬಿಡ್ತದ, ಟೈಮ್ ಇರ್ಲಾರ್ಕ ಅಂದ್ರ ಅದು ಕೂಡ್ತಂದ್ರೆ ಏನಾಗ್ಬಿಡ್ತದ ರಾಘವೇಂದ್ರ ಅವ್ರ, ಸ್ವಲ್ಪ ಗಾಳಿ ಆಗ್ಬಿಡ್ತದೆ. ನಾಲ್ ಗಾಳಿ ಆಯ್ತಂದ್ರ ಸರಿಯಾಗಿ ಒಣಗೋದಿಲ್ಲ. ಅಂತ ಸಮಸ್ಯೆನೂ ಆಗ್ಬಿಡ್ತದ. ಬರೋಬರಿ. ನೀವು ನೋಡ್ಬೋದು ಶೆಡ್ ಯಾವ ರೀತಿ ಒಳಗೆ ಮಾಡ್ಸ್ಯಾರ ಅನ್ನೋದು ಪೂರ್ತಿ ಸಂಪೂರ್ಣವಾಗಿ. ರಾಘವೇಂದ್ರ ಇದು ಒಣಗುದು ಸಮಸ್ಯೆ ಸ್ವಲ್ಪ ದೌಡ್ ಆಡ್ತಾರೆ ಒಳ್ಳೆ ಕ್ವಾಲಿಟಿ ಒಳಗೆ ತಗೊಂಡ್ರಿ ಒಂದು 2 ದಿವಸ ಕಡಿಮೆ ಒಳಗೆ ಆಡ್ತದೆ. ಯಾಕಂದ್ರೆ ಎಲ್ಲ ಕಡೆ ಓಪನ್ ಇರ್ತದೆ. ಅದು ಹಳಿ ಶೆಡ್ಡಿಗೆ ಹೆಂಗಿರ್ತದ ಅಂದ್ರ ಇಲ್ಲಿ ಸೈಡಿಗೆ ಬಂದಿರ್ತದ, ಅದು ಪ್ಯಾಕ್ ಭಾಳ ಇರ್ತದೆ. ಪ್ಯಾಕ್ ಇತ್ತಂದ್ರ ಅಲ್ಲಿ ಮ್ಯಾಲಿಂದು 3-4 ಖಾನೆ ಕಾಡ್ತದ, ಆದ್ರೆ ಏನೂ ಕಾಡಲ್ರಿ. ಇದು ಆ ಮ್ಯಾಲಿಂದು ಕಾನೆ ಒಣಗುವಂತ ಸಮಸ್ಯೆ ಏನಿಲ್ಲ. ಏನಿಲ್ರಿ. ಇಲ್ಲಿ ಅವ್ರ ಜೊತೆಗೆ ನಮ್ಮ ಮಲ್ಲೂರು ಕೂಡ ಇದಾರೆ, ಮಲ್ಲು ದೇವಗಿರನವರು. ಅವ್ರ ಜೊತೆ ಮಾಡ್ತಾರೆ, ಯಾವತ್ತು ಬಿಜಿ ಒಳಗೆ ಇರ್ತಾರ, ಅವ್ರ ಕೆಲಸ ಮಾಡ್ಕೋತಾ ಇರ್ತಾರ. ಸರ್ ಹೆಂಗ್ರಿ ಏನು ಈಗ ಹಳಿ ಶೆಡ್ಡಿಗೆ ಈ ಶೆಡ್ಡಿಗೆ ಏನ್ ಅನ್ಸಲತ್ತದ್ರಿ ನಿಮ್ಗೆ? ನಮ್ಮ ಶೆಡ್ ನೋಡ್ರಿ ಈಗ ಮಾಡಿದ್ವಿ ಸರಿಯಾಗಿ ಅದ ನಮಗಾರೆ. ಹಾ ರೀ, ಇನ್ನು ಹಳಿ ಶೆಡ್ಡಿಗೆ ಹೋಗಿ ತೆಕ್ಕಿ ಬಿದ್ರೆ ನಮಗೇನಾಗಲ್ಲ. ಈಗಲ್ಲ ಹಳಿ ಶೆಡ್ಡಿಗೆ ಮೊದಲ ಹಳಿ ಶೆಡ್ನಾಗ ಒಣಗಿಸಿದ್ರಿ ನೀವು ಮಾಲ, ಈಗ ಹೊಸ ಶೆಡ್ ಮಾಡ್ಸಿರಿ ಇದನ್ನು. ಈಗ ಇದಕ್ಕ ಅದಕ್ಕ ಹೆಂಗ ಅನಸ್ತದ? ಯಾವ್ದು ಚಲೋ ಒಣಗ್ಲಕ್ ಯಾವ್ದು ಚಲೋ ಅನಸ್ಲತ್ತದ್ರಿ? ಒಂದು ಸಚ್ಚಿಗೆ ದೌಡ್ ಬರ್ತದ ಯಾವ್ದು ಇದ್ರಾಗ ಮಾಲ? ಹೊಸ ಶೆಡ್ಡಿ ಸರಿ, ಬರಾಬರಿ. ಈಗ ಹಿರಿಯರ ಅನುಭವ ಅಂತ ಕೇಳಿದ್ರಿ. ಈಗ ನಾವು ಪೂರ್ತಿ ಶೆಡ್ ಅನ್ನ ತೋರಿಸ್ಕೋತ ಹೋಗುವಂತ ಪ್ರಯತ್ನ ಮಾಡೋಣ. ಪೂರ್ತಿ ದಂಡಿ ಈ ಚಿಕ್ಕ ದಂಡಿಗೆ ಏನು ಸಿಸ್ಟಮ್ ಅದ ಅನ್ನೋದು ಅದನ್ನು ತೋರ್ಸ್ಕೊಂಡ್ ಬರ್ರಿ. ಇಲ್ಲಿ ಈ ಕಡೆ ಹೆಂಗ, ಈ ಕಡೆ ಏನು ಈ ಕಡೆ ಎರ್ಸುದು ಇಳಿಸುದು ಏನು? ಇಲ್ಲಿ ಈ ಕಡೆ ಇಲ್ರಿ, ಒಂದ್ ಸೈಡ್ ಹ್ಯಾಂಡಲ್ ಅಷ್ಟೇ. ಸೈಡ್ ಆ ಕಡೆ ಒಂದ್ ಸೈಡ್ ಕೂತ ಬರೀ ಒಬ್ರು ಬಂದ್ ಹ್ಯಾಂಡಲ್, ಮಳಿ ಗಾಳಿ ಜೋರ್ ಬರ್ಲಕತ್ತ ಒಂದ್ ಸೈಡ್ ಹ್ಯಾಂಡಲ್ ಹೊಡೆದ ಬಿಟ್ರೆ ಮುಗಿದು ಹೋಯ್ತು. ಈ ಕಡೆನು ಗೈ ಬರೋದಿಲ್ಲ, ಏನಿಲ್ಲ, ಅದೇ ಇದನ್ನೇ ಬರೋದು. ರಾಘವೇಂದ್ರ ಮಾಡ್ಕೊಂಡ್ರೆ ಬರ್ಬೋದೇನು? ಏನ್ ತೊಂದ್ರೆ ಆಗ್ತದ? ಗೈ ಮಾಡ್ಕೊಳಕ್ ನಡೀತದೆ ನಡೆಯಲ್ಲ ನಿಮ್ಗೆ? ಮಾಡ್ಕೊಳಕ್ ಬರ್ಬೋದು, ಮಾಡ್ಕೊಳ್ಳಿ, ಅದಕ್ಕೇನಿಲ್ಲ. ಒಂದ್ ಸೆಂಟರ್ ಮಾಡ್ಕೊಂಡ್ರೆ ನಡೀತದೆ. ಒಂದ್ ಬರ್ತದ. ಮತ್ತದು ನೀವು ಪ್ಯಾಕ್ ಮಾಡ್ಕೋತೀನಿ ಅಂತಿರಲ್ಲ, ಅದನ್ನ ಹೆಂಗ್ ಮಾಡ್ಕೊಂಡ್ರ ಇಲ್ಲಿ ಸೆಂಟರ್ದಾಗ ಮಾಡ್ಕೊಂಡ್ರ ಅದ್ರ ಮ್ಯಾಗಿನ ತಾಡ್ಪತ್ರಿ ಬರ್ತದೆ ಇಲ್ಲಿಗೆ. ಬರೋಬರಿ. ಅಂದ್ರೆ ನಿಮ್ಗೆ ಇಲ್ಲಿ ತರ ಯಾವ್ದೇ ಇಲ್ಲಿದಾಗ್ಲಿ ಮತ್ತೊಂದಾಗ್ಲಿ ಗಾಳಿ ಬಿಟ್ಟದ್ನಾಗ ಯಾವುದೇ ತರದ ಸಮಸ್ಯೆ ಅಂತ ಕಂಡು ಬಂದಿಲ್ಲ? ಇಲ್ಲಿ ತನ ಏನೂ ಆಗಿಲ್ಲ. ನೋಡ್ಬೋದು ನೀವು, ಅಲ್ಯೂಮಿನಿಯಂ ಪಟ್ಟಿ ಬಳಸಿ ಇಲ್ಲಿ ಒಳಗಿಂದ ಹಾಕಿ ಪ್ಯಾಕ್ ಮಾಡ್ಕೋತಾರ. ಅಲ್ಲಿ ಅಂತ ದಂಡಿ ತೋರಿಸಿದೆವು. ಯಾರಾದರೂ ರೈತರು ಮಾಡೋರು ಇದ್ರ ಅಂದ್ರೆ ಇಲ್ಲಿ ಬಂದು ಈ ರೀತಿ ಮಾಡ್ಕೋಬಹುದು. ಭಾಳ ಒಳ್ಳೆ ರೀತಿ ಮಾಡ್ಸ್ಯಾರ ಶೆಡ್, ಭಾಳ ಅನುಕೂಲಕರವಾದಂಥ ಶೆಡ್ ಇದು. ರೈತರಿಗೆ ಹೆಚ್ಚಾಗಿ ಸಮಸ್ಯೆ ಇರೋದೇ ಲೇಬರ್ ಸಮಸ್ಯೆ. ಈಗ ಲೇಬರ್ ಒಬ್ರಿಬ್ಬರ ಮೇಲೆ ಮನೆಯವರೇ ಪಟ್ನೆ ಹ್ಯಾಂಡಲ್ ಹೊಡ್ಯಾನ, ಪಟ್ನೆ ಮಳಿ ಬತ್ತಂದ್ರೆ ಇಳಿಸ್ಬೋದು ಮತ್ತು ಏರಿಸ್ಬೋದು. ಭಾರಿ ಅನುಕೂಲವಾದಂಥ ಶೆಡ್ ಇದು. ರಾಘವೇಂದ್ರ ಅವರ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಮ್ಮ ರೈತರಿಗೆ ಈ ಮೆಟೀರಿಯಲ್ ಅನ್ನ ಎಲ್ಲೆಲ್ಲಿ ತಂದಿರಿ ಸ್ವಲ್ಪ ನಮ್ಗೆ ತಿಳಿಸ್ಕೊಡಿ. ಅಡ್ರೆಸ್ ಅನ್ನು ನಮಗೆ ಸ್ವಲ್ಪ ತಿಳಿಸ್ಕೊಡಿ. ಎಲ್ಲ ಬಿಜಾಪುರದಾಗ ತರಿಸಿದೇವ್ರಿ. ಈ ಅಲ್ಯೂಮಿನಿಯಂ ಪಟ್ಟಿ ಆಗಿರ್ಬೋದು, ಅದು ಮ್ಯಾಲಿಂದ ಅಲ್ಯೂಮಿನಿಯಂ ಪಟ್ಟಿ ತಾಸಗಾಂವ್ ಸಾಂಗ್ಲಿ ಒಳಗ್ ತರಿದೇವ್ರಿ. ಇದು ಸಾಂಗ್ಲಿ ತರ್ಸಿರಿ, ಸಾಂಗ್ಲಿ ತರ್ಸೇವ್ರಿ. ಮತ್ತ ಅಲ್ಯೂಮಿನಿಯಂ ಪಟ್ಟಿ ಮತ್ತ ಅದು ಬೇರಿಂಗ್ ಅವೆಲ್ಲ ಅಲ್ಲೇ ಸಾಂಗ್ಲಿ ಒಳಗೆ. ಹ್ಯಾಂಡಲ್ ಎಲ್ಲಿ? ತಾಸಗಾಂವ್. ಈ ತಾಡ್ಪತ್ರಿ ಎಲ್ಲಿ ತರ್ಸಿ? ಎಲ್ಲ ಅಲ್ಲಿ ತರ್ಸೇವ್ರಿ, ತಾಸಗಾಂವದಿಂದ. ಇವೆಲ್ಲ ಕೆಬ್ಬಣ ಇಲ್ಲೇ ವಿಜಾಪುರದಿಂದ ತರ್ಸಿರಿ. ತಂತಿ ಆಗಿರ್ಬೋದು, ಇವು ಎಂಗಲ್ ಆಗಿರ್ಬೋದು, ಎಲ್ಲ ಇಲ್ಲೇ ತರ್ಸಿರಿ. ಬಟ್ ತಾಡ್ಪತ್ರಿ ಮತ್ತ ಹ್ಯಾಂಡಲ್ ಅದೊಂದು ಅದು ಪಟ್ಟಿ ಅದಲ್ಲ, ಅದು ಯಾವ್ದು ಕೆಬ್ಬಣದ ಬರ್ತದ ಒಳಗ? ಅದು ಪೈಪ್ ಬರ್ತಾರೆ. ಪೈಪ್ ಅದು ಯಾವ್ದಿಲ್ಲ, ಅಲ್ಯೂಮಿನಿಯಂ ಅಥವಾ ಅದು ಕೆಬ್ಬಣ? ಅದನ್ನು ಕೆಬ್ಬಣದ ಇರ್ತದೆ, ಆದ್ರೆ ಅದು ಮ್ಯಾಲ ಸ್ಟೀಲ್ ಇದು ಕಲರ್ ಕೊಟ್ಟಿರ್ತಾರೆ. ಅದು ಜಂಗ್ ಅದೇನು ಬರೋದಿಲ್ಲ? ಇಲ್ಲ. ಅದು ಅಲ್ಯೂಮಿನಿಯಂ ಟೈಪ್ ಬರ್ತದೆ. ಅದು ಪೈಪ್ ಈ ಲೆವೆಲ್ದಾಗ ಎಷ್ಟು ದಪ್ಪ? ಅದು ಸ್ವಲ್ಪ ಸಣ್ಣ, ಇದಕ್ಕೆ ಸಣ್ಣ. ಅಂದ್ರೆ ಇದು ಅದು ಪೈಪೇ ಅಲ್ಲ? ಪೈಪೇ. ಅಂದ್ರೆ ಸುತ್ತಗೋತ್ ಹೋದಂಗ ಹಂಗೆ ಕೊಡ್ಲಿ ಕಾವಿಗೆ ಸುತ್ತದಂಗ ಹಂಗ ಸುತ್ತಗೋತ್ ಹೋಗ್ಬಿಡ್ತಾವ. ಒಟ್ಟಾರೆ ಬಿಟ್ಕೊಳ್ಳಿ, ಸಮಾಧಾನದಿಂದ ಬಿಡ್ಬೇಕಷ್ಟೇ. ತಳ ಬರ್ತದೆ. ಅದು ಬೇರಿಂಗ್ ಇರ್ತಾರೆ ತಾನೇ, ಅದು ಎಷ್ಟು ಬೇಕು ಅಷ್ಟು ತಾನೇಗೆ ಬಿಡ್ತದೆ. ಮತ್ತೆ ಒಮ್ಮೆ ಸರ ಹಂಗೆ ಬರಲ್ಲ, ನೀವು ತಿರುಗದಂಗ ಅಟ್ಟೆ ಬರ್ತಿರ್ತೀವಿ. ಬೇರಿಂಗ್ ಇರುತ್ತಲ್ರಿ ಅದು. ಇವರಿಗೆ ಶೆಡ್ಡಿನ ಮಾಹಿತಿ ಅಂತ ತಿಳ್ಕೊಂಡೆವು. ಆದ್ರೆ ಅವ್ರದ್ದು ಸ್ವಲ್ಪ ಬಡಾನ ನೋಡ್ಬೇಕಂತೇಳಿ ನಾವು ಇಚ್ಛೆ ಆಯ್ತು. ಸ್ವಲ್ಪ ಬಡಾನು ನೋಡೋಣ ಬರ್ರಿ. ರಾಘವೇಂದ್ರ ಅವರ ಈ ಪಡಕ್ಕೆ ಎಷ್ಟು ವರ್ಷ ಐತ್ರಿ ನಿಮ್ ಪಡ? ಇದು 4 ವರ್ಷದ ಪಡ ಅದ್ರಿ ಇದು. ಮೊದಲ ನೀವು ಎಷ್ಟು ವರ್ಷದ ಬೆಳೆಗಾರರು? ಅದು ಅಂದ್ರೆ 2009
2009 ಅಂದ್ರೆ ಎಷ್ಟ್ ಐತ್ರಿ ಈಗ? 12 ವರ್ಷ. 12 ವರ್ಷದ ಅನುಭವ ನಿಮಗೆ ಈ ಸದ್ಯ. ಅದು ಮೊದಲಿನ ಹಳಿ ಪಡ ಏನ್ ಕಾರಣಕ್ಕೆ ತೆಗೆದ್ರಿ ನೀವು? ಅದು ನೀರ್ ಸಮಸ್ಯೆ ತೆಗೆದಿರೋದು. ಅವಾಗ ಮೊದಲಿನ ಎಂ ಬಿ ಪಾಟೀಲ್ ನೀರ್ ಬಿಟ್ಟಿತ್ತಲ್ಲ, ಏನ ನೀರಿನ ಬಾಳ ಹೈರಾಣ ಇತ್ತು ಅವಾಗ. ಬಾಳ ಕಷ್ಟದಿಂದ ಅನುಭವಿಸ್ಕೋತ ಬಂದಿರಿ. ಅಲ್ಲ, ಈ ದ್ರಾಕ್ಷಿ ಬೆಳೆ ಬಗ್ಗೆ ಏನ್ ಹೇಳ್ತೀರಿ ನೀವು? ಈಗ ನಮ್ಮ ರೈತರು ಕೆಲವೊಂದು ಏನ್ ಮಾಡತ್ತಾರ, ದ್ರಾಕ್ಷಿ ಅಂದ್ರೆ ಬ್ಯಾಡಪ್ಪ ಅನ್ನೋ ಲೆಕ್ಕನಾಗ ಬಂದ್ಬಿಟ್ಟು ದ್ರಾಕ್ಷಿನೇ ಚಲೋ ಎಲ್ಲ ಚಲೋ ಅನ್ಸದ್ ನಿಮ್ಗೆ? ಲಾಭ ಆಗ್ಯದ? ನಮ್ಗಂತ್ರ ಆಗ್ಯದ್ರಿ. ಯಾರಿಗೆ ಆಗ್ಯದ ಗೊತ್ತಿಲ್ಲ, ಆದ್ರೆ ನಮಗ ಆಗ್ಯದ. ಲಾಭ ಆಗ್ಯದ. ನಮ್ಮ ಯುವಕರಿಗೆ ನಮ್ಮ ವಯಸ್ಸಿನವ್ರಿಗೆ, ನಮ್ಮ ಹಿಂದಿದ್ದಂತ ಯುವಕರಿಗೆ ಏನಂತ ಹೇಳ್ತೀರಿ? ಕೃಷಿ ಮಾಡ್ಲಕ್ ಬಾತಿರೋ ಅಥವಾ ಏನೋ ಕಂಪನಿ ಮಾಡ್ಕೊತ ಹೋಗಂತೀರಿ? ರೈತ್ರಿ ಎಷ್ಟು 1 ಎಕರೆ ಹೊಲ ಇದ್ದವನಿಲ್ಲ ಸದ್ ಸೌಕಾರಿ ಹಿಂಗತ್ತೀರಿ? ಇಲ್ಲ, ಈಗ ಏನಲ್ಲತ್ತದ ಕೆಲವೊಬ್ರಿಗೆ ನೌಕರಿನೇ ಮಾಡ್ಬೇಕು ಅನ್ನುವಂತ ಉದ್ದೇಶದಾಗ ಅದಾರ. ಈಗ ನೌಕರಿ ಮಾಡದವನು ಬಂದ್ ಹೊಲ್ದಾಗ ದುಡಿಬೇಕೇ ಆಗ್ಯದ ಈಗ. ಹಿಂಗತ್ತೀರಿ? ನಮ್ಮ ರಾಘವೇಂದ್ರ ಅವ್ರು ಬಹಳ ಖುಷಿಯಿಂದ ಮಾತಾಡಿದ್ರ ಎಲ್ಲಾನು. ನೋಡ ಅವ್ರ ಪಡನ ಸ್ವಲ್ಪ ಅಂತೂ ನೋಡೋಣ ಹೆಂಗ್ ಬೆಳೆಸ್ಯಾರ, ಅವರು ಏನೇನ್ ಮಾಡ್ಯಾರ. ಹರ್ನೀರ್ ಕೊಟ್ಟಿರಿ? ಒಂದ್ಸಾರಿ ಕೊಟ್ಟೇವ್ರಿ. ಹರ್ನೀರ್ ಕೊಟ್ಟಿರಿ? ಒಂದ್ಸಾರಿ ಕೊಟ್ಟೇವ್ರಿ. ಎಷ್ಟ್ ದಿನದ ಪಡ ಅದ್ರಿ ಇದೀಗ? ಈ ಸದ್ಯದು 67 68 70 ದಿವಸ ಆಯ್ತ್ರಿ. 70 ದಿನ. ಕಾಳು ಮಾತ್ರ ಒಳ್ಳೆ ಸೈಜ್ನಾಗ ತಂದಿರಿ. ಬೇಸ್ ಆಗ್ಯದ್ರಿ ಕಾಳು. ನೋಡ್ಬೋದು ನೀವು. ವರ್ಷ ಹೆಂಗೆ ಇರ್ತದ? ವರ್ಷ ಚಲೋನೇ ಇರ್ತದ್ರಿ. ಎಲ್ಲ ಮೊನಕೆ ಮಾಡ್ತೀರಿ ನೀವು? ಮೊನಕೆ ಮಾಡ್ತೀವಿ. ಮೊನಕೆ ಮಾಡ್ತೀರಿ. ನೋಡ್ಬೋದು ರಾಘವೇಂದ್ರ ಅವ್ರ ಪಡ ಭಾರಿ. ರಾಘವೇಂದ್ರ ಅವ್ರ ಬಹಳ ಸೂಪರ್ ತಂದಿರಿ ಪಡ. ಬೇಸ್ ಅದ್ರಿ. ವರ್ಷಕ್ಕಿಂತಲೂ ಈ ವರ್ಷ ಒಂದ್ ಚಲೋನೇ ಅದ್ರಿ. ಚಲೋನೇ ಅದ. ಕಾಳು ಬೆಳವಣಿಗೆ ಸೈಜ್ ಎಲ್ಲ ಚಲೋ ಅದ್ರಿ. ಎಲ್ಲ ಬೇಸ್ ಅದ. ಸ್ವಲ್ಪ ಸನ್ಬರ್ನ್ ಕಾಡ್ಲತ್ತನ್ರಿ? ಏನ್ ಹಂಗೇನಿಲ್ರಿ. ಎಲ್ರ ಒಂದ್ ಬಂದದ ಅದಕ್ಕೆ ಹೊಡ್ಕೊಂಡೇನ್ರಿ. ಏನ್ ಹಾಕೊಂಡ್ರಿ? ಅದು ಯಾವ್ದು ಗ್ರೀನ್ ಮೆರಕರ್ ನಿನ್ನೆ ಹೊಡೆದೇನ್ರಿ. ಒಳ್ಳೆ ರಿಸಲ್ಟ್? ನಿನ್ನೆ ಹೊಡೆದೇನ್ರಿ. ನಿಮ್ಗ ಈ ವರ್ಷ ಏನು ಬುರಿ ಸಮಸ್ಯೆ ಆಗಿರ್ಬೋದು ಅಥವಾ ದಾವಣಿ ಸಮಸ್ಯೆ ಇಲ್ಲ? ಬುರಿ ಕಾಡಿಲ್ಲ, ಏನೂ ಕಾಡಿಲ್ಲ. ಅದ್ರ ಮೇಂಟೆನೆನ್ಸ್ ಚಲೋ ಆಗ್ಯದ. ಹಂಗೆ ಏಕಟ್ ಮಾಡ್ಕೋತ ಬಂದೇವ್ರಿ. ಎಷ್ಟ್ ಮಂದಿ ಇದೀರಿ ನೀವು? ನಾವು ಒಂದ್ 3 ಮಂದಿ ಮಾಡ್ತೇವೆ. 3 ಮಂದಿ ಇದೀರಿ. ಎಷ್ಟ್ ಎಕರೆ ಟೋಟಲ್ ದ್ರಾಕ್ಷಿ? 3 ಎಕರೆ ಅದ ಸರ್. 3 ಎಕರೆ. ಹೋದ ವರ್ಷ ಎಷ್ಟು ಅಂತ ತೆಗ್ದಿರಿ ಮನಕ? ಹೋದ ವರ್ಷ ಒಂದ್ 12 ಟನ್ ಕಾಯಿ ಮಾರ್ಕೆಟ್ ಮಾಡಿದ್ದೇರಿ. ಉಳಿದ ಏನದ ಒಂದ್ 8-8.5 ಟನ್ ಮನಕ್ ತೆಗ್ದೇನ್ರಿ. 8-8.5 ಟನ್ ಮನಕ. ಹ್ಞೂನ್ರಿ. ಭಾಳ ಒಳ್ಳೆ ರೀತಿ ಒಳಗೆ ಮಾಡ್ಕೊಂಡ್ ಬಂದಿರಿ. ಚಲೋ ಆಯ್ತು. ಈಗ ಹರ್ನೀರ್ ಮತ್ತೊಂದು ಕೊಡ್ತೀರೇನು? ಈಗ ಇನ್ನೊಂದ್ಸಾರಿ ಕೊಡ್ತೇನ್ರಿ. ಇನ್ನೊಂದ್ಸಾರಿ ನೀರ್ ಇಳಿಲ್ಲ, ಸಿಗ್ನಲ್ ಬಿದ್ದದ್ರಿ. ಈಗ ಸಿಗ್ನಲ್ ಬಿದ್ದದ. ಇನ್ ಮುಂದ ಇನ್ನೊಂದ್ಸಾರಿ ಡೋಸ್. ಮತ್ತೊಮ್ಮೆ ರೈತರಿಗೆ ನಾನು ಕಾಯಿ ಹಾಕದ ಮತ್ತೊಮ್ಮೆ ಇನ್ಫಾರ್ಮೇಶನ್ ತಿಳಿಸ್ತೀನಿ. ಈಗ ರೈತರಿಗೆ ಏನಪ್ಪಾ ಅಂದ್ರೆ ತಿಳಿಸೋ ವಿಷಯ ಏನಪ್ಪಾ ಅಂದ್ರೆ, ನಾನು ಒಂದು ಕತ್ರಿ ಹಿಡ್ಕೊಂಡು ದ್ರಾಕ್ಷಿ ಮಾಹಿತಿ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಕತ್ರಿ ಹಿಡ್ಕೊಂಡು ಒಂದು ರೇಜರ್ ಹಿಡ್ಕೊಂಡು ಪ್ರತಿಯೊಂದನ್ನು ತಿಳಿಸುತ್ತಾನ ನಾನು ಬಿಡೋದಿಲ್ಲ. ನೀವು ಎಷ್ಟೇ ಕೆಟ್ಟ ಕಮೆಂಟ್ ಹಾಕಿದ್ರು ರೈತರು, ನೀವು ಏನೇ ರೈತರಲ್ಲ ಅವರು ಕೆಟ್ಟ ಕಮೆಂಟ್ ಹಾಕೋರು ಬೇರೆ ಇರ್ತಾರೆ ಅವರು. ಅದ್ರ ಬಗ್ಗೆ ನಾವು ಭಾಳ ಚರ್ಚೆ ಮಾಡೋದು ಬೇಡ. ಒಂದು ಕತ್ರಿ ಹಿಡ್ಕೊಂಡು ಒಂದು ದಾರದ ಹಿಡ್ಕೊಂಡು ಪ್ರತಿಯೊಂದನ್ನು ತಿಳಿಸ್ಬೇಕಂತೇಳಿ ನಾನು ಮಾಡೀನಿ. ಬಟ್ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ನನಗಾದಂಥವು ಹಿಂದಿನ ಕೆಲವೊಂದಿಷ್ಟು ಸಮಸ್ಯೆಗಳದಾವೆ. ಅದ್ರ ಬಗ್ಗೆನೇ ನಾನು ಮತ್ತೊಮ್ಮೆ ನಿಮ್ಗೆ ವಿಡಿಯೋ ನನ್ನ ಬಗ್ಗೆನೇ ಮತ್ತೊಮ್ಮೆ ವಿಡಿಯೋ ಮಾಡ್ತೀನಿ. ನನ್ನ ಬಗ್ಗೆ ಭಾಳ ಜನ ಕೇಳಕತ್ತಾರ, ನೀವು ಎಷ್ಟು ಎಕರೆ ದ್ರಾಕ್ಷಿ ಐತಿ, ನೀವು ಏನು ಮಾಡ್ಲತ್ತೀರಿ, ಹಿಂಗೆಲ್ಲ ಕೇಳ್ಕೊತ ಬಂದಿರಿ ಇಲ್ಲಿ ನಾನು. ಆದ್ರೆ ನನ್ನ ಬಗ್ಗೆ ನಾನು ವಿಡಿಯೋ ಏನೋ ಮಾಡ್ಕೊಂಡಿಲ್ಲ. ಆದ್ರೆ ಅದ್ರ ಬಗ್ಗೆ ಮತ್ತೆ ಸಮಯ ಬಂದತ್ ನಾನು ವಿಡಿಯೋ ಮಾಡ್ತೀನಿ. ಬಟ್ ಈ ರೈತರಿಗೆ ಏನಪ್ಪ ಅಂದ್ರೆ, ಒಂದು ಸೂಜಿ ಮಳೆ ಹಿಡ್ಕೊಂಡು ದ್ರಾಕ್ಷಿಗೆ ಏನು ಹತ್ತದ ನೋಡು ಪ್ರತಿಯೊಂದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ನಿಮ್ಮ ಸಪೋರ್ಟ ನನಗೆ ಹಾಗೆ ಯಾವತ್ತೂ ಮಾಡಬೇಕು. ನಾನು ಲೈಕ್ ಮತ್ತು ಕಮೆಂಟ್ಗೋಸ್ಕರ ಈ ವಿಡಿಯೋ ಅಂತೂ ಮಾಡ್ಲಕತ್ತಿಲ್ಲ. ದಯಮಾಡಿ ಅರ್ಥ ಮಾಡ್ಕೊರಿ. ನಿಮ್ಗೆ ಈ ವಿಡಿಯೋನ ನಾನು ಇದು ಇನ್ಫಾರ್ಮೇಷನ್ ತಿಳಿಸ್ಬೇಕಂತೇಳಿ ವಿಡಿಯೋ ಮಾಡ್ಲಕತ್ತೀನಿ. ನನ್ನ ವಿಡಿಯೋವನ್ನು ಲೈಕ್ ಆಗಿತ್ತಪ್ಪ, ನನ್ನ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕನ್ನು ಮಾಡಿರಿ. ಈ ಲೈಕಿನ ಉದ್ದೇಶ ಏನಂದ್ರೆ, ಎಲ್ಲ ರೈತರಿಗೆ ತಲುಪ್ತದೆ. ನನಗೋಸ್ಕರ ಲೈಕ್ ಮಾಡಬೇಡ್ರಿ, ನಮ್ಮ ರೈತರಿಗೋಸ್ಕರ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ, ಮತ್ತು ಮುಂದಿನ ವಿಷಯದ ಬಗ್ಗೆ ಮತ್ತೊಂದು ಹೊಸ ವಿಷಯದ ಬಗ್ಗೆ ತೊಗೊಂಬರ್ತೀನಿ. ಮತ್ತು ಅಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ರಾಘವೇಂದ್ರ. ನಮಸ್ಕಾರ.